ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಕನಕದಾಸ ಗುರುವರಿಯರ ಕೆಲವು ಎರಡು ಮುಂಡಿಗೆಗಳ ಚಿಂತನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹರಿದಾಸರ ರಾಮಾಯಣಗಳ, ಮಹಾಭಾರತಗಳ, ಭಾಗವತದಲ್ಲಿ ನಡೆಯತಕ್ಕಂಥ ಘಟನೆಗಳಿಂದಲೇ ಸಾಮಾನ್ಯ ಮಾತುಗಳನ್ನು ಆಡತಕ್ಕಂಥ ಒಂದು ಸಂಪ್ರದಾಯ ಪದ್ಧತಿಯನ್ನು ಹಾಕಿಕೊಟ್ಟು ಆ ದಾಸ ಸಾಹಿತ್ಯವನ್ನು ಬೆಳೆಸಿಕೊಟ್ಟ ಮಹಾನುಭಾವರು ಅಪರೋಕ್ಷ ಜ್ಞಾನಿಗಳಾದ ಕನಕದಾಸರು. ಮಂಡೆಗೆ ಕೆಲಸ ಕೊಡತಕ್ಕಂಥ ಸಾಹಿತ್ಯಗಳನ್ನು ಮಾಡಿದ್ದರು. ಅದಕ್ಕೆ ಮುಂಡಿಗೆಗಳು ಅಂತ ಹೆಸರಿಟ್ಟಿದ್ದಾರೆ. ಭಾಳ ದೊಡ್ಡದಾಗಿರ್ತಕ್ಕಂಥದ್ದು, ವಿಷಯ ಸಂಗ್ರಹ ಮಾಡತಕ್ಕಂಥದ್ದು. ಇದರಲ್ಲಿ ಕನಕದಾಸರ ಇವತ್ತು ಎರಡು ಮುಂಡಿಗೆಗಳನ್ನು ನಾವು ಸ್ವಲ್ಪ ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಕನಕದಾಸರು ಒಮ್ಮೆ ವಾಯುವಿಹಾರಕ್ಕಾಗಿ, ಅಂದರೆ ಗಾಳಿಗೆ ಹೋಗಿ ಬರ್ತೀನಿ ಸ್ವಲ್ಪ ಅಂತ ನಾವು ಹೇಳ್ತೀವಿ. ಎಲ್ಲಿ ಹೋಗ್ತೀನಿ ಅಂತ ಕೇಳಿ ಸ್ವಲ್ಪ ಗಾಳಿ ಆಟ ಹೋಗಿ ಬರ್ತೀನಿ ಅಂತ ಹೇಳಿಬಿಡ್ತೇವೆ. ಅಂದರೆ ಅರ್ಥ ವಾಯುವಿಹಾರಕ್ಕೆ ಹೋಗ್ತೀವಿ ಅಂತ. ಅದನ್ನು ಒಂದು ರಾಮಾಯಣದ ರೂಪದಲ್ಲಿ ಒಂದು ಚಿಂತನೆಯನ್ನು ಮಾಡ್ತಾರೆ. ಮಾತಿನೊಳಗೆ ರಾಮಾಯಣದ ಚಿಂತನೆ ಆಗಿರಬೇಕು ಉತ್ತರ ಕೊಡಬೇಕಾದ್ರೆ. ಏನು ಕನಕದಾಸರ ಜ್ಞಾನಿಗಳ ಚಿಂತನೆ ಹೆಂಗಿತ್ತು ಸ್ವಲ್ಪ ನೋಡೋಣ. ಕನಕದಾಸರ ರಾಮಾಯಣದ ಮುಂಡಿಗೆ ಇದು. ಯಾರದೋ ಹೆಂಡತಿಯನ್ನು ಇನ್ಯಾರೋ ಹೊಡೆದುಕೊಂಡು ಹೋದರಂತೆ. ಯಾರದೋ ಹೆಂಡತಿಯನ್ನು ಇನ್ನು ಯಾರೋ ಹೊಡೆದುಕೊಂಡು ಹೋದರಂತೆ. ಅವಳನ್ನು ಇನ್ಯಾರೋ ಹುಡುಕಿಕೊಂಡು ಬಂದನಂತೆ. ಎಷ್ಟು ಮಾತು ನೋಡ್ರಿ. ಯಾರೋ ಹೆಂಡತಿಯನ್ನು ಯಾರೋ ಹೊಡೆದುಕೊಂಡು ಹೋದಂತೆ, ಅವಳನ್ನು ಹುಡುಕಲಿಕ್ಕೆ ಇನ್ಯಾರೋ ಹೋದನಂತೆ. ಅವರಪ್ಪನ ಹುಡುಕಿಕೊಂಡು ಹೋಗುತ್ತಿದ್ದೇನೆ. ನೋಡ್ರಿ, ಯಾರೋ ಹೆಂಡತಿಯನ್ನು ಯಾರೋ ಹೊಡ್ಕೊಂಡು ಹೋದಂತೆ, ಅವನು ಯಾರೋ ಹುಡುಕೊಂಡು ಹೋದಂತೆ, ಅವನಪ್ಪನ ನೋಡಲಿಕ್ಕಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದೇನು ಒಳಗಿನ ಅರ್ಥ? ಯಾರೋ ಹೆಂಡತಿಯನ್ನು, ರಾಮದೇವರ ಹೆಂಡತಿಯನ್ನು ರಾವಣ ಹೊಡೆದುಕೊಂಡು ಹೋದ. ರಾವಣನ್ನು ಹುಡುಕಿಕೊಂಡು ಹನುಮಂತನು ಹೋದ. ಹನುಮಂತ ದೇವರ ಅಪ್ಪನನ್ನು ಅಂದರೆ ವಾಯುದೇವರನ್ನು. ಇದು ಎಷ್ಟು ಸುಂದರವಾಗಿ ಅಂದರೆ, ವಾಯುವಿಹಾರಕ್ಕೆ ನಾನು ಹೊರಟಿದ್ದೇನೆ ಹೇಳತಕ್ಕಂಥ ಅಂತರಾರ್ಥವನ್ನು ಈ ರಾಮಾಯಣದ ಚಿಂತನೆ ಒಳಗೆ ಕನಕದಾಸರು ಕೊಟ್ಟಿದ್ದಾರೆ. ಇಂಥ ರೀತಿ ನಮಗೆ ಚಿಂತನೆನೇ ಆಗಬೇಕು, ಮಾತು ಅಂದರೆ ಏನರ್ಥ? ಮಾತಿಗೆ ಕೇಶವ ಎನ್ನಬಾರದು. ಯಾವುದು ಮಾತಾಡಿದ್ರು ಕೂಡ ಅದು ರಾಮಾಯಣದ್ದು, ಭಾಗವತದ್ದು, ಮಹಾಭಾರತದ ಚಿಂತನೆ ಒಳಗೆ ಬರಬೇಕು ಅನ್ನತಕ್ಕಂಥ ದೃಷ್ಟಿ ಒಳಗೆ ಯಾವುದೋ ಒಂದು ಮುಂಡಿಗೆ ಹೇಳಲಿಕ್ಕೆ ಹೋಗಿ ಅದರೊಳಗೆ ರಾಮ ಬಂದ, ಸೀತಾದೇವಿ ಬಂದಳು, ಹನುಮಂತ ಬಂದ, ಅವರಪ್ಪ ವಾಯುದೇವರು ಬಂದರು. ಏನು ಭಾಗ್ಯ! ಹರೇ ಶ್ರೀನಿವಾಸ. ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನತಕ್ಕಂಥ ದೃಷ್ಟಿಯೊಳಗೆ ಮುಂಡಿಗೆಯನ್ನು ಕೊಟ್ಟಿದ್ದೇವೆ. ಹರೇ ಶ್ರೀನಿವಾಸ. ಯಾರೋ ಹೆಂಡತಿಯನ್ನು ಯಾರೋ ಹೊತ್ಕೊಂಡು ಹೋದನಂತೆ, ಅವಳನ್ನು ಹುಡುಕಲಿಕ್ಕೆ ಇನ್ಯಾರೋ ಹೋದನಂತೆ. ಅವನ ಅಪ್ಪನ ಹುಡುಕೊಂಡು ನಾನು ಹೋಗ್ತಾ ಇದ್ದೇನೆ ಅಂತೇಳಿ ಹೇಳಬೇಕಾದ್ರೆ, ರಾಮದೇವರ ಹೆಂಡತಿಯನ್ನು ಸೀತಾದೇವಿಯನ್ನು ಹೊತ್ಕೊಂಡು ಹೋಗ್ತಾನೆ. ಅವಳನ್ನು ಹುಡುಕೊಂಡು ಹನುಮಂತ ದೇವರು ಹೋಗ್ತಾರೆ. ಹನುಮಂತ ದೇವರ ಅಪ್ಪ ವಾಯುದೇವರು ವಿಹಾರ ಅಂದರೆ ವಾಯು ವಿಹಾರಕ್ಕೆ ಹೋಗ್ತಾ ಇದ್ದೀನಿ ಅಂತ ಇದರ ಅರ್ಥ, ಅಂತರಾಳ ಅರ್ಥ. ಹರೇ ಶ್ರೀನಿವಾಸ ಗುರು.